ಗಂಗಾ, ಏ ಗಂಗಾ, ಬಾ ಇಲ್ಲಿ. ನಮ್ಮ ಅತ್ತೆ ಅಂತ ಸ್ವಲ್ಪ ತರಾಮ ಮೊಬೈಲ್ ಹಿಡ್ಕೊಳಕ್ಕೂ ಬಿಡಂಗಿಲ್ಲ ನೋಡಿ. ಇವಾಗಿನ ಅಡುಗೆ ಮಾಡು ಕುತ್ಕೊಂಡನಿ ಅಲ್ಲ ಕರೀತಾರೆ. ಏನತ್ತಿ ಇವಾಗಿನ ಅಡುಗೆ ಮಾಡಿ ಫ್ಯಾನ್ ಹಚ್ಕೊಂಡು ಈಗಿನ ಆರಾಮ್ ಕುತ್ಕೊಂಡನಿ ಕೆಲಸ ಮುಗಿತಂದು ಅಲ್ಲ ಮತ್ತೆ ಕರಿತೀರಲ್ಲ. ಒಟ್ಟು ಒಂದು ಆಗತ್ತಿಗೆ ಒಂದು ಏನು ಕೆಲಸ ಮಾಡ್ಕೊಂತಾನೆ ಇರ್ಬೇಕೇನು? ಯವ್ವ ನೀನು ಫ್ಯಾನ್ ಹಚ್ಕೊಂಡು ಕುತ್ಕೊಂಡಾರ ಮಕ್ಕಂಡಾರ ನಿನ್ನ ಯಾರು ಕೇಳ್ತಾರ? ಅದಕ್ಕೆಲ್ಲ ನಾನು ಕರೆದದ್ದು ಕೆಲಸ ಮಾಡೋಕಲ್ಲಿ ಕರೆದದ್ದು ಯಾವ ಮಟ್ಟ ಕೇಳ ಸ್ವಲ್ಪ. ಈಕಿ ಲಕ್ಷ್ಮಿ ಅಲ್ಲಿ ಹಿಂದಿನ ಮನೆಗೆ ಇದ್ಲಲ್ಲ, ಒಬ್ಬಕ್ಕೆ ಏನಲ್ಲಿ ಇರ್ತಾಳ. ಬರ್ತಾ ಬರ್ತಾ ತಿಂಗಳು ತುಂಬಿಕೆ ಅಂತ ಬಂತು. ಒಬ್ಬಕ್ಕೆ ಇರೋದು ಬೇಡ, ಬೆಡ್ ಇಲ್ಲೇ ಇರ್ತಾಳ. ಹೆಂಗಿದ್ದು ಮೂರು ನಾಲ್ಕು ರೂಮ್ ಅದಾವಲ್ಲ, ಇಲ್ಲೇ ಇರ್ತಾಳ ಆಕಿ. ನೀನು ಮತ್ತೆ ಆಕಿಗೆ ಹಿಂದೇನೋ ಹೋಗ್ರಿ ನೀವು ಅಲ್ಲಿ ಅಡುಗೆ ಮಾಡ್ಕೊಂಡು ನನಗೆ ಒಜ್ಜೆಗತ್ತಂದು ಅನ್ನಕ್ಕೆ ಹೋಗಬೇಡ. ಇರೋ ಸಸಿ ಅಂದಮೇಲೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದು ಕಲ್ತ್ಕೋಬೇಕು. ಅಕ್ಕಿ ಮತ್ತೆ ಹುಟ್ಟಿಲ್ಲದಾಳ ಒಂದೊಂದು ಕೆಲಸ ಮತ್ತೆ ಹೆಚ್ಚಿಗೆ ಆಗ್ತಿರ್ತಾವೆ. ಈಗ ನಿಮ್ಮ ಮನೆಯವ್ರು ತವ್ರ ಮನೆಯವ್ರು ಬಂದ್ರೆ ಒಂದು 10-15 ಜನ ಬಂದ್ರು ನಂಗೆ ಎಲ್ಲಂಗೆ ಕುಣ್ದಾಡ್ಕೊಂತ ಮಾಡಾಕ್ತಿ. ಈಕೆ ಒಬ್ಬಕ್ಕೆ ಮಾಡೋಕೆ ಒಜ್ಜೆ ಆಗತ್ತೆ ನಿನಗೆ. ಆಕೆಗೂ ಯಾರಿಗಾಗಿ ಮಗು 1-2 ವರ್ಷದಾರ, ಆಮೇಲೆ ಆಕಿನ ಎಲ್ಲ ಒಂದೊಂದು ಕೆಲಸ ನಿನ್ನ ಜೊತೆ ಸೇರ್ಕೊಂಡು ಮಾಡ್ಕೊಂತ ಹೋಗ್ಕೊಳ. ನೀನೇನು ಎಲ್ಲ ನೀನು ಹುಟ್ಟಿದಾಗ ಎಲ್ಲ ನೀನ ಮಾಡಿ ಅನ್ಕೋಬೇಡವ. ನಾನು ಎಲ್ಲದಕ್ಕೂ ಆಸರಿಗೇನೆ ಮರಿಬೇಡ. ನಾನೇನೋ ಮೊನ್ನೆ ಮತ್ತೆ ಸಣ್ಣ ಸೊಸಿದ್ರಿ ನಿನಗೇನ್ರ ಅಂದ್ರೆ ಮತ್ತೆ ಸುಮ್ಮನೆ ನಿನಗೆ ಅವಮಾನದಾಗದಂದು ಏನೂ ಅಂದಿಲ್ಲ. ಯಾಕೆ ನೀನು ಹುಟ್ಟಿದಾಗ ನಾನೇನು ಮಾಡೇ ಇಲ್ಲೇನು? ಎಲ್ಲ ನೀನ ಮಾಡ್ಕೊಂಡು ಹೋಗಿಯಾ? ಅಯ್ಯೋ ಇಲ್ಲತ್ತಿ, ನಾನು ಯಾವಾಗ ಹಂಗಂದೆ? ನಾನು ಹೇಳ್ಬೇಕಂದ್ರೆ ಬರೀ ಹೆಚ್ಚದ ಅದು ಅಷ್ಟು ಹಚ್ತಿದ್ರಿ, ಎಲ್ಲ ನೀವೇ ಮಾಡ್ತಿದ್ರಿ. ಕಲ್ಲು ವರ್ಷಕ್ಕೂ ಹೇಳ್ತಿದ್ದಿಲ್ಲ ಪಾಪ, ಎಲ್ಲ ನೀವೇ ಮಾಡ್ಕೊಂಡು ಹೋಗಿದ್ರಿ. ಮತ್ತು ಆ ಹುಡುಗಿಗೊಂದೇ ನಿನಗೊಂದೇ ಏನಾಗಲ್ಲ. ಈಗ ಇಬ್ಬರದವಿ ಪಾಪ ಹುಡುಗಿ, ನಾವಿಬ್ಬರಿದ್ದು ಯಾಕಲ್ಲಿ ಒಬ್ಬಕ್ಕೆ ಮಾಡ್ಕೊಂಡು ತಿನ್ಕೊಂತ ಒಬ್ಬಂಟಿ ಆಗಿರ್ಬೇಕು. ಅದಕ್ಕಾಗಿ ನಾ ಬಾಡಿಗೆ ಮನೆ ಬಿರ್ಸಿಟ್ಟು ಕರ್ಸೇವಿ. ಮತ್ತು ಇಲ್ಲಿನೂ ಹಂಗಾದಂಗಕತಿ. ಅದಕ್ಕೆ ಈಗ ಹೋಗಿ ಕರೆದು ಬಂದಾನಿ. ಆಕಿ ಗಂಡು ಬಂದಮೇಲೆ ಆಕಿ ಬಟ್ಟೆ ಗಿಟ್ಟೆ ಎಲ್ಲ ತಂದು ಇಲ್ಲ ಆಮೇಲೆ ಇಟ್ಕೊಂತಾಳ. ಈಗ ಆಕಿ ಹೆಂಗಿದ್ರು ನಮ್ಮ ಕಿವಂದು ವಿಜಯ್ ಮದುವೆ ಮುಗಿಸ್ಕೊಂಡು ಅಷ್ಟೊತ್ತಿಗೆ ತಿಂಗಳು ತುಂಬ್ತತಿ ಒಕ್ಕಳವಾಗ ಹೆರ್ಗಿಗೆ. ಮತ್ತು ಒಮ್ಮಟ್ಟಿಗೆ ಮಗ ಆದಮೇಲೆ ಬರ್ತಾಳ. ಏನು ಇನ್ನೊಂದು 2 ತಿಂಗಳು ಇರ್ಲಿ ಬಿಡು ಇಲ್ಲೇ. ಈಗ ನಾನೇನ್ರ ಬೇಡ ಹಂಗಿಂಗಂದ್ರೆ ಸುಮ್ಮನೆ ನಮ್ಮ ಅತ್ತಿ ಕಣ್ಣಾಗ ನಾನು ಕೆಟ್ಟಾಕೀನಿ. ಯಾಕೆ ಇನ್ನೊಂದು 2 ತಿಂಗಳು ಅಲ್ಲ ಹೆಂಗೆ ಗೊತ್ತಾ ಏನು ನಿನಗೆ ಅವ ಹೇಳಿದ್ದು? ಹ್ಞೂ ಅತ್ತಿ ಇರ್ಲಿ ಬಿಡ್ರಿ, ಅದಕ್ಕೇನು ನಾನು ಮಾತಿಗಂದೆ. ನನಗೆ ಭಾಳ ಸ್ವಲ್ಪ ಹಿಂಗೆ ಒಜ್ಜೆ ಆಕತ್ತವ ಮಾಡೋದು ಭಾಳ ಜನ ಆದ್ರಲ್ಲ ಅಂದೆ. ಅದಕ್ಕೆ ಅಕ್ಕಿನ ಅಂದ್ಲು. ಮತ್ತು ಹಿಂದಿನ ಮನೆ ಹೆಂಗಿದ್ರು ಖಾಲಿ ಐತಲ್ರಿ, ನಾನು ಗಂಡ ಅಲ್ಲೇ ನನ್ನ ಗಂಡ ಅಲ್ಲೇ ಇರ್ತವೆ ಬಿಡ್ರಿ ಅಂತ ಅಂದ್ಲು. ಅದಕ್ಕೆ ನಾನು ಸುಮ್ಮನೆ ಅದೇ, ನಾನೇನು ಹೋಗಂದಿಲ್ಲಪ್ಪ ಅವ್ರಿಗೆ. ಪಾಪ ಒಟ್ಟಿಲಿರೋ ಹುಡುಗಿ ಮುಂದೆ ನಿಂತ್ಕೊಂಡು ಅವಾಗ ಬರೀ ನನಗೆ ಕೆಲಸ ಒಜ್ಜೆಗೈತಿ, ಎಲ್ಲರಿಗೂ ಮಾಡೋಕೆ ಒಜ್ಜೆಗೈತಿ ಅಂದ್ರೆ ಪಾಪ ಹುಡುಗಿಯರು ಏನು ಮಾಡ್ಬೇಕು? ಮೊದಲ ಸೂಕ್ಷ್ಮ ಮನಸ್ಸು ಹುಡುಗಿದು. ಮತ್ತು ಅದಕ್ಕೆ ನಾ ಅಲ್ಲೇ ಮಾಡ್ಕೊಂತವಂತ ಅಂದಿದ್ದಳು. ಏನಾಯ್ತು ಈಗ ಬರ್ತಾಳಂತೆ. ಮತ್ತು ನೀನು ಅಕ್ಕಿ ಮುಂದೆ ಅನ್ನಕ್ಕೆ ಹೋಗಬೇಡ, ನನಗೆ ಒಜ್ಜೆಗೈತಿ ಎಲ್ಲರಿಗೂ ಮಾಡೋಕೆ ಭಾಳ ಹೊತ್ತಕತಿ ಅಂತಂದು. ಅದೇನು ನಾನು ಸ್ವಲ್ಪ ಆಸರಕ್ಕನ ಕೆಲಸಕ್ಕೆ ಹೆಚ್ಕೊಡವು ಅವು ಇವು ಏನಾರ ಮಾಡ್ತಾನಂತೆ. ಇಲ್ಲೇ ಇರಲಿ ಪಾಪ ನಮ್ಮ ಜೊತೆಗೆ. ಅತ್ತಿ ಬಂದೇನವ ಬಾ, ಇಪ್ಪಟ್ಟಿಲ್ಲೇ ಇರು. ಆ ಕಡೆ ಹಿಂದೇನು ಹೋಗೋಕೆ ಹೋಗ್ಬೇಡ, ಒಬ್ಬಕ್ಕೇನು ಇರ್ತಿ. ಇಪ್ಪಟ್ಟು ಅಲ್ಲಿ ಹೋಗಬೇಡ, ಇಲ್ಲೇ ಇದ್ಬಿಡು. ಸುಮ್ಮನೆ ನಾವಿಬ್ಬರು ಇರ್ತೀವಿ, ಮತ್ತು ನೀನು ಯಾಕೆ ಅಲ್ಲಿ ಇರ್ತಿ ಒಬ್ಬಕ್ಕೆ? ಇಲ್ಲೇ ಇರು ಏನೇ ಪಟ್ಟು. ಅಲ್ಲ ಈ ಡ್ರೆಸ್ ಯಾವಾಗ ತೊಗೊಂಡು? ಅಯ್ಯೋ ಅಕ್ಕ, ಇದು ನಾನು ತೊಗೊಂಡಿದ್ದಲ್ಲ, ನಿಮ್ಮ ಮೈದನ ತೊಗೊಂಬಂದದ್ದು. ಅದು ಏನು ಸೀರೆ ಉಟ್ಕೊಂತ ಸುಮ್ಮನೆ ಇಂಥ ಜಳದಾಗ ಅಂತಂದೇಳಿ ಇಂಥ ಒಂದು 2-3 ಜೊತೆ ಡ್ರೆಸ್ ತೊಗೊಂಬಂದಾರ. ಒಂಥರ ಫ್ರೀ ಅನ್ನಿಸ್ತತಿ. ಪ್ರೆಗ್ನೆಂಟ್ ಇದ್ದಾಗೆಲ್ಲ ಇಂಥವ ಉಟ್ಕೊತಾರ. ಸೀರೆ ಏನು ಉಟ್ಕೊತೇವ ಇಂಥ ಜಳದಾಗ ಅಂತಂದೇಳಿ ಮೊನ್ನೆ ತಂದಾರ ನೋಡ್ರಿ. ಹ್ಞೂನವ ಇರ್ಲಿ ಬಿಡು, ಸೀರೆ ಅಂದ್ರೆ ಜಳ ಆಗತ್ತಿ. ಮತ್ತು ನಮ್ಮ ಕಾಲದಾಗ ಏನು ಮಾಡ್ಬೇಕವ ಇಂಥವೆಲ್ಲ ಇರಲಿಲ್ಲ. ಮತ್ತು ಸೀರೆನ ಉಟ್ಕೋಬೇಕಾಗಿತ್ತು. ಇರಲಿ ಬಿಡು, ಇವು ನಡಿತೈತಿ. ತೀರಾ ಬಿಗಿನೋ ಅನ್ಸಂಗಿಲ್ಲ, ಏನಿಲ್ಲ. ಮೈಗೆ ಕರೆಕ್ಟಾಗಿ ಇದು ಹಾಕವು ಇಂಥವು ಹಾಕಿ ಏನಾಗಲ್ಲ. ಎಷ್ಟು ತಿಂಗಳೀಗ? 5 ತಿಂಗಳೇನಲ್ಲ? ಹ್ಞೂ ಅತ್ತಿ, ಇನ್ನೊಂದು 15 ದಿನ ಆದ್ರೆ 6 ತಿಂಗಳು ಆಕತಿ. ಹೌದೇನವ? ಹಂಗಾದ್ರೆ ನಮ್ಮ ವಿಜಯ್ ಮದುವೆ ಇನ್ನೊಂದು ತಿಂಗಳ ಮೇಲೆ ಇನ್ನೊಂದು 10-15 ದಿನ ಅಷ್ಟೇ ಐತಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಅವರು ಮದುವೆ ಮುಗಿಯೋದಕ್ಕೂ ನಿಂದು ಹೆರಿಗೆ ಅದೇ ಡೇಟ್ ಏನೋ ಕೊಡ್ತಾರಂತಲ್ಲ, ಅದು ಒಂದಾಗೈತೇನಲ್ಲ? ಹ್ಞೂ ಅತ್ತಿ, ವಿಜಯ್ ಮದುವೆ ಆಗಿ 15 ದಿನ ಆದಮೇಲೆ 18 ದಿನಕ್ಕೆ ಐತಿ ಡೇಟ್. ಆದ್ರೆ ಅದ್ರ ಪ್ರಕಾರ ಕರೆಕ್ಟಾಗಿ ಆಗಂಗಿಲ್ಲಲ್ರಿ. ವಿಜಯ್ ಮದುವೆ ಮುಗಿಸ್ಕೊಂಡೆ ಹೋಗ್ಬಿಡುವಂತಗಳತ್ತ ಅವ್ರ ಮನೆಗೆ. ಕುಬ್ಸನೂ ಒಂದು ಮಾಡಬೇಕು. ಈಗ 6 ತಿಂಗಳು ಅಂತೀಯಲ್ಲ, ಹಂಗಾದ್ರೆ ವಿಜಯ್ ಮದುವೆ ಆದಮೇಲೆ ಇಲ್ಲ ಅಂದ್ರೆ ಎಲ್ಲ ಅವಾಗ ಆಗ್ಬಿಡ್ತೈತೇನಪ್ಪ. ಮದುವೆನೂ ಅವಾಗ ಕುಬ್ಸನ ಅವಾಗ ಇದಾಕತಿ. ಒಬ್ಬೊಬ್ರು 7ರಾಗ ಮಾಡ್ತಾರೆ, ಒಬ್ಬೊಬ್ರು 8ರಾಗ ಮಾಡ್ತಾರೆ. ನೋಡಿ ನಿಮ್ಮ ಅವ್ರು ಯಾವಾಗ ಮಾಡ್ತಾರೆ ಏನಂತಂದು. ಬೇಕಾದ್ರೆ ಮದುವೆಗೆ ಮುಂಚಿನ ಕುಬ್ಸ ಮಾಡಿಬಿಡೋಣಂತೆ. ಮಾಡಿದ್ಮ್ಯಾಗ ಬೇಕಾದ್ರೆ ಮದುವೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಬಂದು ಅವ್ರ ಮನೆಗೆ. ಹ್ಞೂ ಅತ್ತಿ, ಇವತ್ತು ಫೋನ್ ಮಾಡ್ದೆ ಕೇಳ್ತೇನೆ. ಸರಿ, ಭಾಳ ಹೊತ್ತು ನಿಂದಿರಬೇಡ, ಹೋಗಿ ಸ್ವಲ್ಪ ಅಡ್ಡಾಗಂಗಿದೆ ಅಡ್ಡಾಗ. ನಾನು ಸ್ವಲ್ಪ ಇಲ್ಲೇ ಆಕಿ ರಂಗೋವಿಲ್ಲ ಏನ ರಾಗಿನ ಏನೋ ತಂದದ್ಲಂತೆ, ರಾಗಿ ಕೊಡ್ತೇನೆ ಬಾ ಅಂತ ಅಂದದ್ಲ, ಹೋಗಿಸ್ಕೊಂಬರ್ತೇನೆ. ಈಗಿನ ಕಾಲದಾಗ ಗಂಜಿ ಕುಡಿಬೇಕು ತಂಪು ದೇಹಕ್ಕೆ. ಊಟ ಆಯ್ತಿನಕ್ಕ ನಿಂದು? ಇಲ್ಲ, ಏನೋ ಊಟ ಆಗಿಲ್ಲ. ಅಡುಗೆ ಎಲ್ಲ ಮಾಡಿದ್ನ.
ಜಳ ಅಂದ್ರೆ ಜಳವ. ಅದಕ್ಕೆ ಈಗ ಹೋಗಿ ರೂಮ್ನಾಗ ಕುತ್ಕೊಂಡಿದ್ದೆ. ಮತ್ತು ಅತ್ತಿ ಕರೆದ್ರು ಹಿಂಗೆ ಬಟ್ ಲಕ್ಷ್ಮಿ ಇಲ್ಲೇ ಇರ್ತಾಳ ಅಂತಂದ್ರೆ ಹ್ಞೂ ಇರ್ಲಿ ಬಿಡ್ರಿ ಅದಕ್ಕೇನು, ಮತ್ತು ಒಬ್ಬಳೇ ಯಾಕಿರ್ತಾಳೆ ಅಲ್ಲಿ, ನಾವಿಬ್ಬರು ಅದವಲ್ಲ ಇಲ್ಲೇ ಇರ್ಲಿ ಬಿಡ್ರಿ ಅಂತಂದು ಅಂದೆ ನಾನು. ಹೋಗು ಭಾಳ ಹೊತ್ತು ನಿಂದು ಬೇಡ, ಹೋಗು ಸ್ವಲ್ಪ ತಡ ಆಗು. ಹ್ಞೂ ಅಕ್ಕ. ನಮ್ಮ ಅತ್ತಿಗಂದ್ರೆ ಏನಂಗ ನನ್ನ ಮಕ್ಕಳನ್ನ ಹಿಡ್ದಿಲ್ಲ, ಏನಂಗ ಈಕೆ ಒಬ್ಬಕ್ಕೆ ಹಾಡ್ಯಾಕತ್ತಾಳ ನಂಗೆ ಈಕಿನಾಗ ಅಷ್ಟು ಪ್ರೀತಿ ಕಾಳಜಿ ತೋರಿಸ್ತಾಳೆ. ನಮ್ಮನ್ನ ಕಾಳು ಕಸ ಮಾಡ್ದಂಗೆ ಮಾಡ್ತಾಳೆ. ಮಾಡಲಿ ಇನ್ನು ಎಷ್ಟು ದಿನ ಮಾಡ್ತಾಳೆ. ಎಷ್ಟು ಚಂದ. ನಾನು ಏನೋ ಪ್ಲ್ಯಾನ್ ಮಾಡತ್ತಾಗ ನಾನು ಹಿಂದಿನ ಮನೆಯಾಗ ಹೋಗಂತಂದು ಅಲ್ಲೇ ಇಲ್ಲೇ ಅಂತಂದು ಹೇಳಿದ್ದೆ. ಈಕಿನೂ ಒಪ್ಕೊಂಡು ಹೋಗಿದ್ಲು. ನಮ್ಮ ಅತ್ತೆ ಮಾಡೋದು ಒಂದೊಂದಲ್ಲ, ಮತ್ತೆ ಕರ್ಕೊಂಡು ಹೇಳ್ತೀನಿ ಮತ್ತೆಲ್ಲ ಕೆಲಸ ಹೊಜ್ಜಿ ನನಗೆ. ಏನು ಸ್ವಲ್ಪ ಕೈ ಆಸರಾಕನ ಹಂಗೆ ಅಂತ. ಕೈ ಆಸರ ಆದರೆ ನಂಗೆ ಕೆಲಸ ಏನು ಬೇಗ ಆಕತ್ತೆ. ಎಷ್ಟು ಜನಕ್ಕಂತ ನಾನು ಒಬ್ಬಕ್ಕೆ ಮಾಡಬೇಕು, ನನಗೂ ಸಾಕಾಗೋಕತಿ. ಏನು ಮಾಡ್ಲತ್ತಾಗ ಮತ್ತು ಏನರ ಹಂಗೆ ಹಿಂಗೆ ಅಂತಂದು ಬಾಯ್ ಮಾಡಿದ್ರೆ ಸುಮ್ಮನೆ ನಾನು ಕೆಟ್ಟಾಗಕ್ಕನಿ, ಎಲ್ಲರ ಮುಂದೆ ನಾನು ಕೆಟ್ಟಾಗೋದು ಹೌದಲ್ವ. ಮತ್ತು ಹೊಟ್ಟೆಲ್ಲದಳ ಕೇಳಿ ಮಾಡೋಕ್ಕಾಕತ್ತೆ ಹಂಗೆ ಹಿಂಗೆ ಅಂತ ಮತ್ತೆಲ್ಲ ನನಗೆ ಇದು ಮಾಡ್ತಾರೆ. ಏನು ಮಾಡ್ಬೇಕು, ಎಷ್ಟು ಕಷ್ಟ ಆದರೂ ಸುಮ್ಮನೆ ಮಾಡ್ಕೊಂಡು ಹೋಗ್ಬೇಕತ್ತ. ನನಗೆ ಎಷ್ಟು ಸಿಟ್ಟು ಬಂದು ಆದಷ್ಟು ಏನೂ ಆಗಿಲ್ಲ, ನಂಗೆ ತಾಳ್ಮೆಯಿಂದ ಇರ್ಬೇಕಷ್ಟೆ. ಯಪ್ಪ ಹೊಟ್ಟೆಸ್ತೈತಿ. ಯಾರು ಬಂದರೆ ಅಂದ್ಬಿಟ್ಟೆ, ಇವ್ರಂತೂ ಬರೋಂಗಿಲ್ಲ. ನಮ್ಮ ಅತ್ತೆ ಈಗೆಲ್ಲಿಗೆ ಅಂತ ಮನೆಗೆ ಉಳ್ಕೊಂಡು ಹೋದ್ಲು. ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕಂತೇನೆ. ರಮ್ಯಾ, ರಮ್ಯಾ, ಏನು ಮಮ್ಮಿ ಏನು ಮಾಡಕತ್ತೀಯ? ಏನಿಲ್ಲ, ಮೊನ್ನೆ ಮತ್ತೆ ಹೋಗಿ ಸೀರೆ ಏನೋ ತಗೊಂಬಂದ್ವಲ್ಲ, ಅವು ಬ್ಲೌಸ್ ಒಲೆ ಯಾವ ಕೊಡ್ಬೇಕಂದು ನೋಡಕತ್ತಿದ್ದೆ. ಕವರ್ನಾಗ ಇದ್ವಲ್ಲ ಎಲ್ಲ ತೆಗಿಯಾಕತ್ತಿದ್ದೆ. ಮತ್ತು ಹೋಗಿ ಬ್ಲೌಸ್ ಕೊಟ್ಟು ಬರ್ಬೇಕಲ್ವ, ಮತ್ತೆಲ್ಲ ಅಂದ್ರೆ ಅವರು ಬೇಕು ಕೊಡೋಂಗಿಲ್ಲ ಬಿಡೋಂಗಿಲ್ಲ. 1 ತಿಂಗಳು 1.5 ತಿಂಗಳು ಮುಂಚೆನೇ ಕೊಡಬೇಕು. ಬಂದೆ ತಡಿ. ನೀನು ವಿಷಯ ಗೊತ್ತಿಲ್ಲ? ವಿಷಯ? ಯಾವ ವಿಷಯ ಬೇ? ಏನು? ನಿಮ್ಮ ಫ್ರೆಂಡ್ ಬಂದಾಳಲ್ಲ. ನಮ್ಮ ಫ್ರೆಂಡ್ ಎಲ್ಲಿ ಬರ್ಬೇಕು, ಇರೋದಾಗ ಒಬ್ಬಾಕಿ ಆಕೆ ಹೋಗಿ ಬೆಂಗಳೂರಿಗೆ ಮದುವೆ ಮಾಡ್ಕೊಂಡು ಕುಂತಾಳ. ಬರ್ತಾನೆ ಅಂತಂದೇಳಿ ಯಾವಾಗೋ ಫೋನ್ ಮಾಡಿದ್ಲು. ನೋಡಿದ್ರಿ ಈಗ ಮತ್ತೆ ನಾನು ಫೋನ್ ಮಾಡಿದ್ರೆ ಮೊನ್ನೆ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಯಾಕೆ ಎತ್ತಲೇ ಇಲ್ಲ. ಇನ್ಯಾವ ಫ್ರೆಂಡ್ ಅದರವ ನನಗೆ? ಬರ್ತಾನಂದು ತಾಯಿ. ಇನ್ನು ಯಾವಾಗ ಬರ್ತಾಳೋ ಏನೋ. ನಿನ್ನ ಬೆಂಗಳೂರು ಫ್ರೆಂಡ ಬಂದಾಳಲ್ಲೇ, ಪೂಜೆ ಬಂದಾಳ. ಏನು ಮಮ್ಮಿ ನಿಜ ಹೇಳಕತ್ತೀಯ ತಮಾಷೆ ಮಾಡಕತ್ತೀಯ? ನಿಜ ಹೇಳ, ಪೂಜೆ ಬಂದಾಳ. ಹೂನಾ, ಗೌರಕ್ಕ ಬೆಳಗ್ಗೆ ಏನೋ ಹಾಲು ತಗೊಂಡು ಬರಕ್ಕೆ ಬಂದಿದ್ಲ. ಅವಾಗ ಅಂದ್ಲು ಹಿಂಗವ ನಿನ್ನ ಸಾಯಂಕಾಲ ಬಂದಾರ, ನನ್ನ ನಡೆಯ ಈಗ ಒಕ್ಕನಾದ ಕಾಳು ಇದ್ದಿದ್ದಿಲ್ಲ, ಚಹಾ ಮಾಡಿದ್ರೆ ಅತ್ತಂದು ಹಾಲು ತಗೊಳಕ್ಕೆ ಹೋಗಕತ್ತೆ ನೋಡು ಅಂತಂದು ಅಂದ್ಲು. ಹೌದಾ? ನನಗಂತೂ ಭಾಳ ಖುಷಿ ಆಗುತ್ತದೆ. ಯಾವಾಗಕ್ಕೆ ನೋಡ್ತಾನೆ, ಯಾವಾಗ ಹೋಗಿ ಮಾತಾಡ್ತಾನೆ ನನಗಾಗೈತಿ. ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಇಲ್ಲಿ ಬಿಡು, ನಾನು ಮಾತಾಡ್ಸೋಕೆ ಹೋಗಲ್ಲಕ್ಕಿನ. ಇಲ್ಲಿ ಊರಿಗೆ ಬಂದು ನನಗೆ ಒಂದು ಫೋನ್ ಮಾಡಿಲ್ಲ, ನಾನು ಮಾತಾಡ್ಸೋಕ್ಕೂ ಬಂದಿಲ್ಲ. ನಾನು ಅವು ಯಾಕೆ ಮಾತಾಡಿಸ್ಲಿ? ಅಲ್ಲ ಇಲ್ಲಿಗೆ ಬರೋದು ಬೇಡ, ಒಂದು ಫೋನ್ ಆದರೂ ಮಾಡ್ಬೇಕು. ಇಲ್ಲಿಗೆ ಬರೋಕತ್ತೇನೆ ಅಂತನಾದರೂ ಹೇಳ್ಬೇಕು, ಇಲ್ಲ ಇಲ್ಲಿ ಬಂದ ಮೇಲೆ ಆದರೂ ಬಂದೇನಂತನಾದರೂ ಹೇಳ್ಬೇಕಾ? ಹೋಗಿ ನಾನು ಹೋಗಿ ಮಾತಾಡ್ಸಲ್ಲಕ್ಕಿನ. ಇಲ್ಲ, ನಾನು ಗೌರಕ್ಕಗೆ ಅಂದೆ ಹೇಳ್ಬೇಕ ಬೇಡ. ನಮ್ಮ ರಮ್ಯಾ ಮೊನ್ನೆ ಯಾವಾಗ ಹೊರ ಕೂತ್ಕೊಂಡು ಮಾತಾಡ್ತಿದ್ದೆ, ಅವಾಗ ಎಷ್ಟು ಖುಷಿ ಪಟ್ಲು. ಆಕಿ ಪೂಜೆ ಯಾವಾಗ ಬರ್ತಾಳಂತೆ, ನಾನಂತ ಆಕಿ ಯಾವಾಗ ಬರ್ತಾಳೆ ಅಂತ ಕಾಯಕತ್ತಂದು ಪಾಪ ಕಾಯಕತ್ತಾಳ. ನೀನು ಹೇಳೇ ಇಲ್ಲಲ್ಲ ನಮ್ಮ ಆಕಿಗೆ ರಮ್ಯಾಗೆ ಗೊತ್ತೇ ಇಲ್ಲ ಬರೋದು, ಇಲ್ಲಾಂದ್ರೆ ಹೇಳ್ತಿದ್ಲಕ್ಕಿ ನನ್ನ ಎದುರಿಗೆ ಅಂತ ಅಂದೆ ನಾನು. ಆಕಿದು ಪೂಜೆನ ಫೋನು ಏನೋ ನೀರಾಗ ಬಿದ್ದು ಕೆಟ್ಬಿಟ್ಟತಂತೆ, ಅದಕ್ಕೆ ಸ್ವಿಚ್ ಆಫ್ ಆಗಿತ್ತಂತ ಫೋನು. ಇವ್ರಿಗೂ ಅವ್ರ ಹಳೆಯನ್ ಫೋನಿಂದನೇ ಹಚ್ಚಿದ್ಲಂತೆ. ಈಗ ಇಲ್ಲಿ ಬಂದ ಮೇಲೆ ಏನೋ ರಿಪೇರಿ ಮಾಡಿಸಿದ್ರ ಅಂತಂದು ಅನ್ನಕತ್ತಿದ್ಲು ಅವಳು. ಫೋನ್ ಸರಿ ಇಲ್ಲ ಅಂತಕ್ಕಿದ್ದು, ಇಲ್ಲಾಂದ್ರೆ ಮಾಡ್ತಿದ್ಲು ಅನಿಸ್ತೈತಿ. ಹೌದಾ? ಅದಕ್ಕೆ ಹಂಗದ ನಾ 2-3 ಸರಿ ಮಾಡ್ದಾಗೆಲ್ಲ ಸ್ವಿಚ್ ಆಫ್ ಆಗಿತ್ತು. ಇಲ್ಲಾಂದ್ರೆ ಪಾಪ ಮಾಡ್ತಿದ್ಲು ಅನಿಸ್ತೈತಿ. ಮತ್ತು ಅಣ್ಣನ ಫೋನಿಂದ ಏನು ಮಾಡೋದಂತ ಸುಮ್ಮನಾಗಿರ್ತಾಳೆ ಅನಿಸ್ತೈತಿ. ಇರ್ಲಿ ಬಿಡು, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೇನೆ ಮಮ್ಮಿ ಪೂಜೆನ. ರಮ್ಯಾ ತಡಿ, ನಾನು ಬರ್ತೇನೆ. ಅವ್ರ ಮನೆಗೆ ಹೋಗ್ಬೇಕಂತ ನಾನು ಆಕಿ ಬಿಸಿಬೇಳೆ ಭಾತ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ತಗೊಂಡು ಹೋದ್ರೆ ಅಂತಂದು ಹೆಚ್ಚಿನ ಮಾಡಿ ತಡಿ, ನಾನು ಬರ್ತೇನೆ. ಇಬ್ಬರು ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೆ. ಹೌದಾ? ಬಾ, ಮತ್ತಿನ್ನು ಹಂಗೆ ನಿಂತಿಯಲ್ಲ, ಬಾ ಮಮ್ಮಿ ಜಲ್ದಿ, ನಾನು ಹೋಗ್ಬೇಕು. ಇಲ್ಲ ನಮ್ಮ ಅಮ್ಮಂದು ಹೋಗಿರ್ತಾನವ, ನೀನು ಬಾ. ಈಗಂದ್ರೆ ಯಾವಾಗ ಫ್ರೆಂಡ್ ನೋಡ್ತಾನೆ, ಯಾವಾಗ ಮಾತಾಡ್ತಾನೆ ಹಂಗೆ ಆಗೈತಿ. ಹೋಗ್ಲಿ ಬಿಡು, ನಾನು ಬಿಸಿಬೇಳೆ ಭಾತ ಹಾಕ್ಯಂಡು ಹೋದ್ರತ್ ನಿಧಾನಕ್ಕೆ. ಈಗಂತೂ ಫ್ರೆಂಡ್ ಯಾವಾಗ ನೋಡ್ತಾನೆ, ಯಾವಾಗ ಮಾತಾಡ್ತಾನೆ ನಂಗಾಗೈತಿ. ಹೋಗ್ಲಿ ಬಿಡು, ಆಕೆ ಮುಂದೆ ಹೋಗಲಿ, ನಾನು ಬೇಕಾದ್ರೆ ನಿಧಾನಕ್ಕೆ ಹೋಗ್ತೀನಿ ಬಿಸಿಬೇಳೆ ಭಾತ ತಗೊಂಡು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.